ರಾಣಿ ಎಲ್ಲಿದ್ದಾಳೆ ಅಂತ ರಾಜ ಕಂಡಿಡ್ದಾಯ್ತು. ರಾಜ ನಿಜವಾಗ್ಲೂ ರಾಣಿನ ಕಂಡಿರೋದು ಬಿಟ್ಟ. ರಾಣಿ ದಾವಣಗೆರೆಯಲ್ಲಿರೋ ಅಜ್ಜಿ ಮನೆಗೆ ಹೋಗಿದ್ದಾಳೆ ಅಂತಂದ್ರೆ ನಾನು ನನ್ನ ಮಗಳನ್ನ ಹುಡುಕೋದಕ್ಕೆ ದಾವಣಗೆರೆಗೆ ಹೋಗಿದ್ದೆ. ಈಗ ಅವಳು ದಾವಣಗೆರೆಯಲ್ಲಿರೋ ಆರ್.ಟಿ.ಒ ಆಫೀಸ್ನಲ್ಲಿ ಅಡ್ರೆಸ್ ಕೇಳ್ತಿದ್ದಾಳೆ ಅಂದ್ರೆ ನನ್ನ ಮನಸ್ಸಿಗೆ ಯಾಕೋ ಸೂಚನೆಗಳು ಕಾಣಿಸ್ತಾ ಇವೆ. ರಾಣಿ ತಂದೆ ಡ್ರೈವರು, ಇವ್ರು ಕೂಡ ಡ್ರೈವರ್ ಆಗಿದ್ರು. ಅಜ್ಜಿ ಮನೆ ದಾವಣಗೆರೆಯಲ್ಲಿ ಇದೆ ಅಂತಂದ್ರೆ ನಾವು ಕೂಡ ಅಲ್ಲೇ ಇದ್ವಿ. ಹಾಗಾದ್ರೆ ರಾಣಿ ನನ್ನ ಮಗಳ? ರಾಣಿ ನನ್ನ ಮಗಳ? ಅವಳು ಇಷ್ಟು ದಿವಸ ನನ್ನ ಜೊತೆಲಿದ್ರು ನನಗವಳು ನನ್ನ ಮಗಳು ಅಂತಾನೆ ಗೊತ್ತಾಗ್ಲಿಲ್ವಾ? ಈಗಲೇ ಹೋಗಿ ಎಲ್ರಿಗೂ ಈ ವಿಷಯನ ಹೇಳ್ಬಿಡ್ತೀನಿ. ಬೇಡ, ಅವಳು ಮನೆಗೆ ಬರ್ಲಿ, ಎಲ್ಲ ವಿಷಯನೂ ಪೂರ್ತಿ ತಿಳ್ಕೊಂಡ್ಮೇಲೆ ಆಮೇಲೆ ಎಲ್ರಿಗೂ ಹೇಳ್ತೀನಿ. ಫೋನ್ ಮಾಡಿದಾಳ? ಹಲೋ ರಾಣಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ನಾಳೆ ನಾನು ಬರ್ತಿದ್ದೀನಿ. ಹೌದಾ? ವೆರಿ ಗುಡ್. ಬೇಗ ಬಾ, ನಾನು ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಹೌದಾ ಮ್ಯಾಮ್? ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ವೇಟ್ ಮಾಡ್ತಿದ್ದೆ. ನೋಡ್ದ ರಾಣಿ, ನಮ್ಮಿಬ್ಬರ ಮನಸ್ಸು ಒಂದೇ ಥರ ಇದೆ. ಸರಿ, ಅದೇನು ಗುಡ್ ನ್ಯೂಸ್ ಅಂತ ಹೇಳು. ಹಾಗೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ ಮ್ಯಾಮ್, ನೇರವಾಗೇ ಬಂದು ಹೇಳ್ತೀನಿ. ಓಕೆ, ಬಾಯ್. ಬಾಯ್ ರಾಣಿ. ನೀನೇನ್ ಹೇಳ್ಬೇಕು ಅಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಖುಷಿಯಾದ ವಿಚಾರನೇ ತಾನೆ, ಅದನ್ನ ನಿನ್ನ ಬಾಯಿಂದಲೇ ಕೇಳಬೇಕು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಬೇಗ ಬಾ ಮಗಳೇ.